ನಾನು ಪ್ರೀತಿ ಮಾಡಿದ ಹುಡುಗಿ ನಿಮ್ಮಷ್ಟೇ ಸುಂದರವಾಗಿತ್ತು. ಕೈ ಕೊಟ್ಟು ಹೋಗ್ಬಿಟ್ಟು ನೋಡಿ, ನಿಮ್ಮ ರೇಡಿಯೋ ಮೂಲಕ ನನಗೆ ಸಹಾಯ ಮಾಡೋದಾದ್ರೆ ನನ್ನ ಪ್ರೀತಿನ ನಾನು ಉಳಿಸ್ಕೋಬಹುದು. ನನ್ನ ಪ್ರೀತಿನ ಅವಳು ತಿಳಿಸಿ, ಇಲ್ಲ ಅಂದ್ರೆ ನೀವು ಹೇಳಿದಾಗೆ ಮಳೆ ಬಂದಾಗ ಮ್ಯಾನ್ ಹೋಲಲ್ಲಿ ಬಿದ್ದು ಗಟಾರದಲ್ಲಿ ಸೇರ್ಕೊಂಡ್ಬಿಡ್ತೀನಿ. ನೀವು ಸಾಯ್ಬೇಡ್ರಿ, ನಿಮ್ ಪ್ರೀತಿನ ಅವಳಿಗೆ ತಿಳಿಸೋಣ, ಪ್ರೇಮನ ಉಳಿಸೋಣ. ನಾನು ಫೋನ್ ಮಾಡಿದ್ರೆ ಅವಳು ತೆಗಿತಾನೆ ಇಲ್ಲ. ಒಂದ್ ಪತ್ರ ಬರ್ದು ಕಳ್ಸಿ. ಅದು ನನ್ ಕನ್ನಡ ಸರಿಯಾಗಿ ಬರೆಯೋದಕ್ಕೆ ಬರೋದಿಲ್ಲ, ನೀವು ಬರ್ಕೊಡ್ತೀರಾ? ಅಷ್ಟೇ ತಾನೇ, ಪೆನ್ನು ಪೇಪರ್ ಕೊಡಿ, ನಿಮ್ ಮನದಾಳದ ಮಾತನ್ನ ನನಗೆ ಹೇಳಿ, ನಾನು ಬರ್ಕೊಟ್ಬಿಡ್ತೀನಿ. ತಗೊಳ್ಳಿ, ಸೈನ್ ಮಾಡಿ. ಹ್ಯಾಂಡ್ ರೈಟಿಂಗ್ ಒಂದೇ ತರ ಇರ್ಲಿ. ನನ್ನ ಹೆಸರು ವೇದಮೂರ್ತಿ. ಪ್ರೀತಿಯಿಂದ ನಮ್ಮ ಹುಡುಗಿ ವೇದ ಅಂತ ಕರಿತಿದ್ದು, ನೀವು ವೇದ ಅಂತ ಬರ್ದ್ಬಿಡಿ. ನನ್ನ ಹೆಸರು ವೇದಾನೆ. ಹೌದಾ? ಹಾಗಾದ್ರೆ ಬರೀರಿ. ತಗೊಳ್ಳಿ. ಈ ಲವ್ ಲೆಟರ್ ಇಂದ ನನ್ನ ಜೀವನ ಬದಲಾಗುತ್ತಾ? ಬದ್ಲಾಗ್ದೇನು, ಕೊಟ್ಟು ನೋಡಿ, ಅವಳು ನಿಮ್ ಹಿಂದೆನೆ ಬೀಳ್ತಾಳೆ. ಬರ್ತೀನಿ. ನಿಮ್ಮಿಂದ ಬಹಳ ಅನುಕೂಲ ಆಯ್ತು. ಸಿಗ್ತಾಳೆ? ಎಲ್ಲಿ? ಇಲ್ಲೇ. ಏನ್ ಹೇಳ್ತಿದ್ದೀರಾ ವೇದಮೂರ್ತಿ? ನನ್ನ ಹೆಸರು ಸುಮಂತ್ ಅಂತ. ಇವತ್ತು ಯಾವ ಗಳಿಗೆಯಲ್ಲಿ ನನಗೆ ಪತ್ರ ಬರ್ಕೊಟ್ರು, ಆ ಗಳಿಗೆಯಿಂದ ನನಗೊಂದು ಹೊಸ ಜೀವನ ಸಿಕ್ಕಾಗ್ತಾ ಇದೆ. ಹೆಸರು ಯಾಕೆ ಸುಳ್ಳು ಹೇಳಿದ್ರಿ? ವೇದ, ನೀ ನನ್ನನ್ನು ಲವ್ ಮಾಡ್ತಿದ್ಯಾ? ಯಾರು ಹೇಳಿದ್ದು? ನೀನ್ ಬರ್ದಿರೋ ಈ ಲೆಟರ್, ಇದು ನನ್ನ ಲವ್ ಲೆಟರ್ ಅಲ್ಲ. ನೀನ್ ನನ್ನನ್ನು ಪ್ರೀತಿಸ್ತಾ ಇದೀಯ, ಅದಕ್ಕೆ ದಾಖಲೆ ಆಗಿ ನೀನ್ ಬರ್ಕೊಟ್ಟಿರೋ ಈ ಪತ್ರ ಇದೆ. ಈಗೇನು, ನೀನ್ ನನ್ನನ್ನು ಮದ್ವೆ ಆಗ್ತೀಯಾ ಇಲ್ಲ ಈ ಪತ್ರ ನಿಮ್ಮ ಮನೆಯವ್ರು ಕೊಡ್ಲಾ? ಹಾಗೇನಾದ್ರೂ ಮಾಡಿದ್ರೆ ನನ್ನನ್ನು ಕೊಂದ್ಬಿಡ್ತಾರೆ. ನಿಮಗ್ ಸಹಾಯ ಮಾಡಕ್ ಹೋಗಿ ನಾನೇ ತೊಂದ್ರೆ ಸಿಗಾಕೊಂಡೆ. ಓಕೆ, ಒಂದು ಒಪ್ಪಂದಕ್ಕೆ ಬಂದ್ಬಿಡೋಣ. ನಿನಗೂ ತೊಂದರೆ ಆಗೋದ್ ಬೇಡ, ನನಗೂ ತೊಂದರೆ ಆಗೋದ್ ಬೇಡ. ಒಂದ್ 50,000 ರೂಪಾಯಿ ಕೊಟ್ಬಿಡು. ಈ ಪತ್ರ ನಿನ್ಗೆ ವಾಪಸ್ ಕೊಟ್ಬಿಡ್ತೀನಿ. 50,000ನಾ? ಈ ಪತ್ರ ವಾಪಸ್ ಕೊಡಕ್ಕಮ್ಮ. ನನ್ಗೆ ಒಂದಿನ ಟೈಮ್ ಕೊಡು, 50,000 ರೂಪಾಯಿ ತಂದು ಕೊಡ್ತೀನಿ. ನೀ ನನ್ನಿಂದ ದೂರ ತೊಲಗಿದ್ರೆ ಸಾಕು, ನಾನು ಮಾನಕ್ಕೆ ಹೆದ್ರೋಳು. ವೆರಿ ಗುಡ್. ಹಾಯ್, ಗುಡ್ ಮಾರ್ನಿಂಗ್. ನಿನ್ನಿಂದ ನನ್ಗೆ ದಿನ ಬ್ಯಾಡ್ ಮಾರ್ನಿಂಗ್. 50,000 ರೂಪಾಯಿ ಕೊಡು, ಗುಡ್ ಆಗುತ್ತೆ. ದುಡ್ಡಿರ್ಲಿಲ್ಲ, ಅದಕ್ಕೆ ಒಡವೆ ತಗೊಂಡ್ ಬಂದಿದ್ದೀನಿ. ಇದು 50,000 ರೂಪಾಯಿಗೆನ ಜಾಸ್ತಿ ಬೆಲೆ ಬಾಳುತ್ತೆ. ಒರಿಜಿನಲ್? ನಿನ್ ಹಾಗೆ ಡೂಪ್ಲಿಕೇಟ್ ಅಲ್ಲ. ತಗೋ, ಪತ್ರ ವಾಪಸ್ ಕೊಡು. ಈ ಒಡವೆ ಒರಿಜಿನಲ್ ಅಲ್ಲ ಅಂತ ಫಸ್ಟ್ ನಾನು ಟೆಸ್ಟ್ ಮಾಡ್ಕೊಂಡ್ ಬರ್ತೀನಿ, ಆಮೇಲೆ ಪತ್ರ ಕೊಡ್ತೀನಿ. ಇದು ಮೋಸ. ಸರಿ, ಫೈನಲ್ ಸೆಟ್ಲ್ಮೆಂಟ್ ಅಂತ 50,000 ರೂಪಾಯಿ ಕೊಟ್ಬಿಡು. ಕೇಸ್ ಕ್ಲೋಸ್. ನಮ್ಮನೆಯಿಂದ ಏನಾಯ್ತಮ್ಮ? ವೈಶಾಲಿ, ಯಾಕೆ ಹಿಂಗ್ ಕಿರ್ಚಾಡ್ತಿದ್ದೀರಾ? ನನ್ನ 50,000 ರೂಪಾಯಿ ಅಂತ ನಾನ್ ದುಃಖದಲ್ಲಿದ್ರೆ ನಿನ್ ನೋಡ್ವೆ ನಾನ್ ಯಾಕಮ್ಮ ಕದಿಲಿ? ವೈಶಾಲಿ, ಏನೇ ಇದು? ನಿಮ್ ಮನೇಲಿ ಕಳ್ತನದ ಮೇಲೆ ಕಳ್ತನ ಆಗ್ತಾ ಇದೆ. ಏನಾಯ್ತ ಪಡಬಲ್ಕ? ವೇದವ್ರ ಕತಿ ಮುಗಿದ್ರಿ. ಸುಮಂತ ನಾವ ವೇದವ್ರಿಗೆ ಬ್ಲಾಕ್ ಮೇಲ್ ಮಾಡಕತ್ತಾನೆ. ವೇದವ್ರ ರೊಕ್ಕ ಬಂಗಾರ ಎಲ್ಲ ತಗೊಂಡೋಗಿ ಕೊಡಕತ್ತಾರ. ಹೌದ್ರಿ, ನಾನು ಅವ್ರ ಹಿಂದೆ ನೋಡ್ದೆ. ವೇದವ್ರ ಅವ್ರ ಮುಂದೆ ಅಳ್ಕೊಂತ ಮಾತಾಡತಿದ್ರೆ ಇಷ್ಟ ಆತೆ. ಓ, ನನ್ನ 50,000 ನಿನ್ನ ಬಂಗಾರ ಎಲ್ಲ ಅವನ ಹತ್ರ ಹೋಗಿ ಸೇರ್ಕೊಂಡಿದೆ. ಹೌದ್ರಿ, ಬಂಗಾರ ಕೊಡುದು ನಾನು ಕಣ್ಣಾರ ನೋಡ್ದೆ. ಅವ್ನ್ ಯಾರು, ಅವ್ನ್ ಯಾಕೆ ವೇದನ್ಗೆ ಬ್ಲಾಕ್ ಮೇಲ್ ಮಾಡ್ತಾನೆ ಅಂತ ತಿಳ್ಕೊಬೇಕಲ್ಲ. ಅಲ್ಲಿವರೆಗೂ ಈ ವಿಷಯ ವೇದನ್ಗೆ ಗೊತ್ತಾಗೋದು ಬೇಡ. ನೀನು ಕೊಲೆ ಮಾಡ್ತಾ ಇರೋದನ್ನ ನಾನು ನೋಡಿದೀನಿ. ಆ ಹುಡುಗಿ ಫೋಟೋ ನಿನ್ನ ಮೊಬೈಲ್ ಇದೆ ಅಂತಾನು ನನಗೆ ಗೊತ್ತು. ನೀನು ಹುಡುಗಿರಿಗೆ ಬ್ಲಾಕ್ ಮೇಲ್ ಮಾಡ್ತೀಯ ಅನ್ನೋ ವಿಷಯನೂ ಗೊತ್ತು. ನಂದು ನಿಮ್ದು ಸೇಮ್ ಟು ಸೇಮ್, ಒಂದೇ ಕಸುಬು. ಸರ್, ಅವಳನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಾನೆ ಇದ್ದೆ, ಅಷ್ಟರಲ್ಲಿ ಅವಳೆ ವಿಷಯ ತಗೊಂಡ್ಬಿಟ್ಟು ಅಲ್ಲಿ ಕೊಲೆ ಆಯ್ತಲ್ಲ. ಹೆಣನ ಇಲ್ಲೇ ಬಿಟ್ಬಿಡೋಣ. ಆ ಕುಳ್ಳನ ನಾನ್ ನೋಡ್ಕೋತೀನಿ. 50 ಲಕ್ಷ ಕೊಟ್ಬಿಡು, ಮ್ಯಾಟ್ರನ್ನ ಮುಚ್ಚಾಕ್ಬಿಡ್ತೀನಿ. ಏನ್ ಸರ್, ನಮ್ಗೆ ಬ್ಲಾಕ್ ಮೇಲ್? ನಾಳೆ ಇದೇ ಸ್ಪಾಟ್ಗೆ 50 ಲಕ್ಷ ತಂದು ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀನು ವಿಷ ಕುಡಿಸ್ತಾ ಇರೋ ಫೋಟೋ ನನ್ನ ಹತ್ರ ಇದೆ. ಹೊರಡು. ಸರಿ ಸರ್, ಸರಿ ಸರ್. ನಿಮ್ ಹುಡುಗಿರಿ ನಿಮ್ ಹುಡುಗಿ ಮೇಡಮ್ನವ್ರೆ, ಹೋಗಾಯ್ತೆ ಎದ್ದೇಳಿ. ಸುಮಂತ 50 ಲಕ್ಷ ರೂಪಾಯಿ ತಂದಪ್ಪ. ಯಾರೇ ಬುಲ್ಬುಲ್? ಇವ್ರ ವಿಷಯ ಬಿಡಿ, 50 ಲಕ್ಷ ತಂದಿದ್ದೀನಿ. ಹಣ ಸ್ವಲ್ಪ ಕಡಿಮೆ ಇತ್ತು ಅಂತ ಒಡವೆನೂ ತಂದಿದ್ದೀನಿ. ಎಲ್ಲ ಕರೆಕ್ಟ್ ಆಗಿದೆ. ಯಾಕೆ ಸರ್? ಖುಷಿಯಾದಾಗ ವಿಸಿಲ್ ಹೊಡಿತೀನಿ. ಏಯ್ ಸುಮಂತ, ಬ್ಲಾಕ್ ಮೇಲ್ ಮಾಡಿದ್ರೆ ಇನ್ನು ಎಕ್ಸ್ಪರ್ಟ್ ಅನ್ಕೊಂಡ್ಬಿಟ್ಟಿದ್ಯಾನೋ? ಇಂಥ ಕೆಟ್ಟ ಕೆಲಸ ಮಾಡಿದ್ರು ಒಂದಲ್ಲ ಒಂದು ದಿವಸ ಸಿಕ್ಕಾಕೋತಾರೆ ಅಂತ ಗೊತ್ತಿಲ್ವೇನೋ ನಿಮ್ಗೆ? ಸರ್ ನಡಿ, ನೀನ್ ಒಳಗಡೆ ಹಾಕ್ತೀನಿ. ಸರ್, ಏನ್ ಸರ್, ನನ್ನ ಒಬ್ಬನ ಅರೆಸ್ಟ್ ಮಾಡ್ತಾ ಇದ್ರ? ಹೇಗೋ ಕಷ್ಟಪಟ್ಟ 50 ಲಕ್ಷ ರೂಪಾಯಿ ಸಂಪಾದನೆ ಮಾಡಿದ್ರೆ, ಆದ್ರೆ ಅವನು ನನಗೆ ಬ್ಲಾಕ್ ಮೇಲ್ ಮಾಡಿ ನನ್ನಿಂದ 50 ಲಕ್ಷ ರೂಪಾಯಿ ಕಿತ್ಕೊಳಕ್ ನೋಡ್ತಾನೆ. ಅವನ್ನ ಅರೆಸ್ಟ್ ಮಾಡಿ. ಇವ್ರನ್ನ ಯಾಕ್ರಿ ಅರೆಸ್ಟ್ ಮಾಡ್ಬೇಕು? ನೀವು? ಹೌದು, ನಾನೇ. ಅಲ್ಲ, ಸತ್ತಿಲ್ವೇನ್ರಿ? ವಿಷ ಕುಡಿದ್ರಲ್ಲನ್ರಿ ಸಾಯದ. ಅಂದ್ರೆ ನೀ ನನ್ ತಂಗಿಗ್ ಬ್ಲಾಕ್ ಮೇಲ್ ಮಾಡ್ದಿಯಲ್ಲ, ನೀನ್ ಹಿಡ್ದಾಕ್ಬೇಕು ಅಂತಲೇ ನಾವ್ ಮಾಡಿದ ನಾಟಕ ಇದು. ಅಂದ್ರೆ ಇವ್ರು ನಿಮ್ ಭಾವ ಪಾರ್ವತಿ